ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾದಾಟ ಮುಗಿದೋಗಬೇಕು ಅನ್ನೋ ಇಂಟೆನ್ಷನ್ ನಿಂದ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ ಸಿಎಂ ಅನ್ನೋ ಹೇಳಿಕೆ ನೀಡಿದರು. ಆದರೆ ಇಂಥ ಹೇಳಿಕೆ ನಂತರದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಮುಂದುವರೆದಿದೆ. ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ರೀತಿ ಹೆಚ್ಚಾಗಿ ಗಲಾಟೆ ಮಾಡೋ ಕ್ಲಾಸ್ ರೂಮ್ಗೆ ಆಗಿಂದಾಗೆ ಪ್ರಿನ್ಸಿಪಲ್ ಬಂದಿ ಹೋಗಿ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಪರಿಸ್ಥಿತಿ. ಪವರ್ಫುಲ್ ಮುಖ್ಯಮಂತ್ರಿ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ಇಲ್ಲಿನ ಬಣ ಬಡಿದಾಟ ಹೆಚ್ಚಾದಾಗಲೆಲ್ಲ ದೆಹಲಿಯಿಂದಲೇ ನಾಯಕರು ಕರ್ನಾಟಕಕ್ಕಾಗಮಿಸಬೇಕು, ಈ ಬಣ ಬಡಿದಾಟವನ್ನ ಶಾಂತಗೊಳಿಸಬೇಕು ಅನ್ನೋ ಪರಿಸ್ಥಿತಿ. ಕಳೆದ 1 ವಾರದ ಅವಧಿಯಲ್ಲೇ 2 ಬಾರಿ ಬಂದು ಹೋದ್ರು ಸುರ್ಜೇವಾಲಾ ಅವರು. ಇದೀಗ ಮತ್ತೊಮ್ಮೆ ಇದೇ ತಿಂಗಳ 16ಕ್ಕೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ. ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ. ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ. ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾದಾಟ ಮುಗಿದೋಗಬೇಕು ಅನ್ನೋ ಇಂಟೆನ್ಷನ್ ನಿಂದ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ ಸಿಎಂ ಅನ್ನೋ ಹೇಳಿಕೆ ನೀಡಿದರು. ಆದರೆ ಇಂಥ ಹೇಳಿಕೆ ನಂತರದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಮುಂದುವರೆದಿದೆ. ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ರೀತಿ ಹೆಚ್ಚಾಗಿ ಗಲಾಟೆ ಮಾಡೋ ಕ್ಲಾಸ್ ರೂಮ್ಗೆ ಆಗಿಂದಾಗೆ ಪ್ರಿನ್ಸಿಪಲ್ ಬಂದಿ ಹೋಗಿ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಪರಿಸ್ಥಿತಿ. ಪವರ್ಫುಲ್ ಮುಖ್ಯಮಂತ್ರಿ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ಇಲ್ಲಿನ ಬಣ ಬಡಿದಾಟ ಹೆಚ್ಚಾದಾಗಲೆಲ್ಲ ದೆಹಲಿಯಿಂದಲೇ ನಾಯಕರು ಕರ್ನಾಟಕಕ್ಕಾಗಮಿಸಬೇಕು, ಈ ಬಣ ಬಡಿದಾಟವನ್ನ ಶಾಂತಗೊಳಿಸಬೇಕು ಅನ್ನೋ ಪರಿಸ್ಥಿತಿ. ಕಳೆದ 1 ವಾರದ ಅವಧಿಯಲ್ಲೇ 2 ಬಾರಿ ಬಂದು ಹೋದ್ರು ಸುರ್ಜೇವಾಲಾ ಅವರು. ಇದೀಗ ಮತ್ತೊಮ್ಮೆ ಇದೇ ತಿಂಗಳ 16ಕ್ಕೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ. ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ. ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು
ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾದಾಟ ಮುಗಿದೋಗಬೇಕು ಅನ್ನೋ ಇಂಟೆನ್ಷನ್ ನಿಂದ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ ಸಿಎಂ ಅನ್ನೋ ಹೇಳಿಕೆ ನೀಡಿದರು. ಆದರೆ ಇಂಥ ಹೇಳಿಕೆ ನಂತರದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಮುಂದುವರೆದಿದೆ. ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ರೀತಿ ಹೆಚ್ಚಾಗಿ ಗಲಾಟೆ ಮಾಡೋ ಕ್ಲಾಸ್ ರೂಮ್ಗೆ ಆಗಿಂದಾಗೆ ಪ್ರಿನ್ಸಿಪಲ್ ಬಂದಿ ಹೋಗಿ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಪರಿಸ್ಥಿತಿ. ಪವರ್ಫುಲ್ ಮುಖ್ಯಮಂತ್ರಿ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ಇಲ್ಲಿನ ಬಣ ಬಡಿದಾಟ ಹೆಚ್ಚಾದಾಗಲೆಲ್ಲ ದೆಹಲಿಯಿಂದಲೇ ನಾಯಕರು ಕರ್ನಾಟಕಕ್ಕಾಗಮಿಸಬೇಕು, ಈ ಬಣ ಬಡಿದಾಟವನ್ನ ಶಾಂತಗೊಳಿಸಬೇಕು ಅನ್ನೋ ಪರಿಸ್ಥಿತಿ. ಕಳೆದ 1 ವಾರದ ಅವಧಿಯಲ್ಲೇ 2 ಬಾರಿ ಬಂದು ಹೋದ್ರು ಸುರ್ಜೇವಾಲಾ ಅವರು. ಇದೀಗ ಮತ್ತೊಮ್ಮೆ ಇದೇ ತಿಂಗಳ 16ಕ್ಕೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾದಾಟ ಮುಗಿದೋಗಬೇಕು ಅನ್ನೋ ಇಂಟೆನ್ಷನ್ ನಿಂದ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ ಸಿಎಂ ಅನ್ನೋ ಹೇಳಿಕೆ ನೀಡಿದರು. ಆದರೆ ಇಂಥ ಹೇಳಿಕೆ ನಂತರದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಗದ್ದುಗೆ ಗುದ್ದಾಟ ಮುಂದುವರೆದಿದೆ. ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ರೀತಿ ಹೆಚ್ಚಾಗಿ ಗಲಾಟೆ ಮಾಡೋ ಕ್ಲಾಸ್ ರೂಮ್ಗೆ ಆಗಿಂದಾಗೆ ಪ್ರಿನ್ಸಿಪಲ್ ಬಂದಿ ಹೋಗಿ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಪರಿಸ್ಥಿತಿ. ಪವರ್ಫುಲ್ ಮುಖ್ಯಮಂತ್ರಿ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ಇಲ್ಲಿನ ಬಣ ಬಡಿದಾಟ ಹೆಚ್ಚಾದಾಗಲೆಲ್ಲ ದೆಹಲಿಯಿಂದಲೇ ನಾಯಕರು ಕರ್ನಾಟಕಕ್ಕಾಗಮಿಸಬೇಕು, ಈ ಬಣ ಬಡಿದಾಟವನ್ನ ಶಾಂತಗೊಳಿಸಬೇಕು ಅನ್ನೋ ಪರಿಸ್ಥಿತಿ. ಕಳೆದ 1 ವಾರದ ಅವಧಿಯಲ್ಲೇ 2 ಬಾರಿ ಬಂದು ಹೋದ್ರು ಸುರ್ಜೇವಾಲಾ ಅವರು. ಇದೀಗ ಮತ್ತೊಮ್ಮೆ ಇದೇ ತಿಂಗಳ 16ಕ್ಕೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, ವೇರ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಲಿಸ್ಟ್. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ ನಾನು ಡಿ.ಕೆ. ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್
16th to Bengaluru. 16th evening he is coming to Bengaluru, where we are going to finalize the list. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ, ನಾನು DK ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು.